ಯಾಕೋಬನು ತನ್ನ ಕಾಣಿಕೆಯನ್ನು ಅರಿಕೆ ಮಾಡಿ ಒಪ್ಪಿಸಿದನು. ಯೆಫ್ತಾಹನು, ದೇವರೇ ನನಗೆ ಏನು ಎದುರು ಬರ್ತದೋ ಅದೆಷ್ಟೇ ಬೆಲೆ ಉಳ್ಳದ್ದಾಗಲಿ ಎಂಥದೇ ಆಗಿರಲಿ ನಿನ್ನ ಕೊಡ್ತೇನೆ ಎಂಬುದಾಗಿ ಅರಿಕೆ ಮಾಡಿಕೊಂಡು ಹನ್ನಳು ಅರಿಕೆ ಮಾಡಿಕೊಳ್ತಾ ಇದ್ದಾರೆ. ಮೊದಲು ಸಾಮುವೇಲ 1ನೇ ಅಧ್ಯಾಯ 11ನೇ ವಚನ. ಸೈನ್ಯಾಧೀಶರನಾದ ಯೆಹೋವನೇ, ನಿನ್ನ ದಾಸಿಯು ದುಃಖವನ್ನು ಪರಂಪರಿಸು, ನನ್ನನ್ನು ತಿರಸ್ಕರಿಸಿದೆ. ಕನಿಕರವಿಟ್ಟು ನನಗೊಬ್ಬನ ಮಗನನ್ನು ಕೊಡಬೇಕು. ಅವನು ಜೀವದಿಂದ ಇರುವ ತನಕ ನಿನ್ನವನಾಗಿ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅವನ ತಲೆಯು ಮೇಲೆ ರೋಕ್ಷ ಕತ್ತಿಯನ್ನು ಬರಕೊಡುವುದಿಲ್ಲ ಎಂದು ಪ್ರಾರ್ಥಿಸಿ ಹರಿಕೆ ಮಾಡಿದಳು. ಪ್ರಾರ್ಥಿಸಿ ಅರಿಕೆ ಮಾಡಿಕೊಂಡಳು. ಏನಂತ ಪ್ರಾರ್ಥನೆ ಮಾಡ್ತಾ, ದೇವರೇ ನನಗೊಂದು ಮಗು ಕೊಡಪ್ಪ, ನನಗೆ ಮಕ್ಕಳಿಲ್ಲ ಸ್ವಾಮಿ, ನನಗೆ ಮಗು ಕೊಡು. ನೋಡಿ ಎಷ್ಟೇ ದಿನ ಆಕೆ ಪ್ರಾರ್ಥನೆ ಮಾಡಿರ್ಬೋದು ಅದಲ್ವಾ. ಕೆಲವರೆಲ್ಲ ನಮ್ಮ ಸಭೆಯಲ್ಲೂ ಕೂಡ ಅನೇಕರು ಕೂಡ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ದೇವರೇ ನನಗೊಂದು ಮಗುವನ್ನು ಕೊಡು, ಒಳ್ಳೆ ಸುಂದರವಾದ ಮಗುವನ್ನು ಕೊಡು ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಹನ್ನೆರಡು ಕೂಡ ಎಷ್ಟೋ ದಿನ ಪ್ರಾರ್ಥನೆ ಮಾಡಿರಬಹುದು. ಆದರೆ ಒಂದೊಂದು ದಿನ ದೇವರ ಆಲಯಕ್ಕೆ ಬಂದು ಪ್ರಾರ್ಥನೆ ಮಾಡ್ತಾ ಇದ್ರೆ, ದೇವರೇ ನನಗೊಂದು ಮಗುವನ್ನ ನೀನು ಕೊಡು, ಆ ಮಗುವನ್ನು ಕೊಟ್ಟರೆ ಆ ಮಗುವನ್ನು ನಿನ್ನ ಸೇವೆಗೆ ಕೊಡುತ್ತೇನೆ. ಎಂತ ಅರಿಕೆ ನೋಡಿ. ದೇವರೇ ಆ ಮಗುವನ್ನು ಕೊಟ್ಟರೆ ನನಗೆ ಪ್ರಯೋಜಕನಾಗಿರುವಂತೆ ನಾನು ಮಾಡುವುದಿಲ್ಲ, ನಿನ್ನ ಸೇವೆಗೆ ಕೊಡುತ್ತೇನೆ. ಹಲ್ಲೆಲೂಯಾ. ಹನ್ನಳು ಅರಿಕೆ ಮಾಡಿಕೊಳ್ತಾ ಇದ್ದಾರೆ. ಬೈಬಲ್ ಹೇಳ್ತದೆ, ಯಾವಾಗ ಈ ಮಾತನ್ನು ಹನ್ನಳು ಹೇಳಿದಳು, ನಿನ್ನ ಸೇವೆಗೆ ನನ್ನ ಮಗನ ಕೊಡ್ತೀನಿ ಎಂಬುದಾಗಿ ಯಾವಾಗ ಹೇಳಿದಳು, ತಕ್ಷಣವೇ ದೇವರು ಆ ಹನ್ನಳಿಗೆ ಒಂದು ಉತ್ತರವನ್ನು ಕಳಿಸ್ತಾನೆ. ಬರುವ ದಿನಗಳಲ್ಲಿ ನಿನಗೆ ಒಂದು ಮಗು ಇರ್ತದೆ ಎಂಬುದಾಗಿ ತಕ್ಷಣ ಉತ್ತರವನ್ನು ಕಳಿಸಿದಾಗ ಅದರ ತಕ್ಕ ಹಾಗೆ ದೇವರು ಸಾಮುವೇಲನನ್ನ ದೇವರು ಹನ್ನಳಿಗೆ ಕೊಡ್ತಾನೆ. ಹಲ್ಲೆಲೂಯಾ. ಆ ಮಗನು ದೇವರ ಆಲಯದಲ್ಲೇ ಬೆಳೆದು ದೇವರ ಸಭೆಯಲ್ಲೇ ಬೆಳೆದು ದೊಡ್ಡ ಸೇವಕನಾಗ್ತಾನೆ. ಇವತ್ತು ಸಾಮುವೇಲನನ್ನ ಸತ್ಯವೇದದಲ್ಲಿ ನಾವು ನೋಡುವವರಾಗಿದ್ದೇವೆ. ಕಾರಣ ಏನು? ಹನ್ನಳು ಏನಂತ ಅರಿಕೆ ಮಾಡ್ಕೊಳ್ತಾ ಇದ್ದಾಳೆ, ದೇವರೇ ನನಗೊಂದು ಈ ಒಂದು ಉಪಕಾರ ಮಾಡಿದ್ರೆ 5 ವಾರ ನಿನ್ನ ಸಭೆಗೆ ಬರ್ತೀನಿ ಸ್ವಾಮಿ. ದೇವರೇ ಈ ಒಂದು ಉಪಕಾರ ಮಾಡಿದ್ರೆ 1 ತಿಂಗಳ ನಿನ್ನ ಆಲಯಕ್ಕೆ ಬರ್ತೀನಿ ಸ್ವಾಮಿ. ದೇವರೇ ಈ ಒಂದು ಸಹಾಯ ಮಾಡಿದ್ರೆ 1 ವರ್ಷ ನಿನ್ನ ಆಲಯಕ್ಕೆ ಬರ್ತೀನಿ ಸ್ವಾಮಿ ಅಂತ ಅರಿಕೆ ಮಾಡ್ಕೊಳ್ತಾ ಇಲ್ಲ. ಏನಂತ ಅರಿಕೆ ಮಾಡ್ಕೊಳ್ತಾ ಇದ್ದು ಗೊತ್ತಾ? ದೇವರೇ ನನಗೆ ಕೊಟ್ರೆ ಆ ಮಗುವನ್ನು ನಿನ್ನ ಸೇವೆಗೆ ಕೊಡುತ್ತೇನೆ. ಇವತ್ತು ನಮ್ಮ ಅರಿಕೆಗಳು ಏನಾಗಿದೆ ನೋಡಿ. ಸತ್ಯವೇದದಲ್ಲಿ ಏನಂತ ಅವರು ಅರಿಕೆ ಮಾಡ್ಕೊಳ್ತಾ ಇದ್ದಾರೆ, ದೇವರವರು ಮಾಡಿದ ಉಪಕಾರಕ್ಕಾಗಿ ದೇವರಿಗೆ ಕೊಡುವುದಕ್ಕಾಗಿ ಅರಿಕೆ ಮಾಡ್ಕೊಳ್ತಾ ಇದ್ದಾರೆ. ಕಾಣಿಕೆಯನ್ನು ಕೊಡುವಂಥದ್ದನ್ನು ಅರಿಕೆ ಮಾಡ್ಕೊಳ್ತಾ ಇದ್ದಾರೆ. ತನ್ನ ಮಕ್ಕಳನ್ನ ಸೇವೆಗೆ ಕೊಡುವುದಕ್ಕಾಗಿ ಅರಿಕೆ ಮಾಡ್ಕೊಳ್ತಾ ಇದ್ದಾರೆ. ತಮ್ಮ ಜೀವಿತದಲ್ಲಿ ಬೆಲೆ ಉಳ್ಳದನ್ನು ದೇವರು ಕೊಡುವುದಕ್ಕೆ ಅರಿಕೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಅರಿಕೆ ಏನಂದ್ರೆ, ನಮ್ಮ ಅನುಕೂಲ ತಕ್ಕಾಗಿ ಏನೋ ಒಂದು ಕೊಟ್ಟು ಕೈ ತೊಳ್ಕೊಳ್ಳುವಂಥ ರೀತಿಯಲ್ಲಿ ನಮ್ಮ ಅರಿಕೆಗಳು ಇರ್ತವೆ. ಇನ್ನು ಕೆಲವರು ಅರಿಕೆ ಮಾಡಿ ಅದು ಸಲ್ಲಿಸದೆ ಹೋಗ್ತಾರೆ. ಇವತ್ತು ಎಂದಾದ್ರೂ ಇಂಥ ಅರಿಕೆಗಳನ್ನು ನಾವು ಮಾಡಿಕೊಂಡಿದ್ದೀವ? ದೇವರೇ ನನ್ನ ಜೀವನದಲ್ಲಿ ಅದ್ಭುತ ಮಾಡಿದ್ರೆ, ನನ್ನ ಜೀವಿತದಲ್ಲಿ ನೀನು ನನಗೆ ಸಹಾಯ ಮಾಡಿದ್ರೆ, ದೇವರೇ ನಾನು ಇಷ್ಟು ಕಾಣಿಕೆಯನ್ನು ನಾನು ನಿನಗೆ ಕೊಡ್ತೀನಪ್ಪ. ದೇವರೇ ನನ್ನ ಜೀವಿತದಲ್ಲಿ ನೀನು ಕಾರ್ಯಗಳನ್ನು ಮಾಡಿದರೆ ನನಗಿರೋ ಮಕ್ಕಳಲ್ಲಿ ಒಂದು ಮಗು ನಿನ್ನ ಸೇವೆಗೆ ನಾನು ಕೊಡ್ತೀನಪ್ಪ, ಒಂದು ಮಗು ನಿನ್ನ ಸೇವೆ ಮಾಡಲಿಕ್ಕೆ ನಾನು ಕೊಡ್ತೀನಿ ಎಂಬುದಾಗಿ ಅರಿಕೆ ಮಾಡ್ಕೊಂಡಿದ್ದೀವ? ಹನ್ನಳು ತನ್ನ ಮಗುವನ್ನು ಕೊಟ್ಟರು. ದೊಡ್ಡ ಪ್ರವಾದಿಯಾಗಿ ದೇವರು ಉಪಯೋಗ ಮಾಡಿಕೊಂಡ್ರು, ದೊಡ್ಡ ಸೇವಕನಾಗಿ ದೇವರು ಉಪಯೋಗ ಮಾಡಿಕೊಂಡ್ರು. ಆ ಸಮುವೇಲನೆ ದಾವೀದನನ್ನು ನೇಮಿಸ್ತಾನೆ, ಆ ಸಮುವೇಲನೆ ಸೌಲನನ್ನ ನೇಮಿಸ್ತಾನೆ, ಆ ಸಮುವೇಲನೆ ಸೊಲೊಮೋನನನ್ನು ನೇಮಿಸ್ತಾನೆ. ಎಲ್ಲ ಅರಸತನನ್ನು ನೇಮಿಸಿ ಇಸ್ರಾಯೇಲ್ ಇಡೀ ಜನರಲ್ಲೇ ದೊಡ್ಡ ಪ್ರವಾದಿಯಾಗಿ ದೇವರು ಆತನನ್ನು ನಡೆಸಿದನು. ಹಲ್ಲೆಲೂಯಾ. ಒಂದೇ ಒಂದು ಅರಿಕೆ, ಒಬ್ಬನನ್ನು ಅರಿಕೆ ಮಾಡಿದಕ್ಕೆ ಅಷ್ಟು ಜನರು ಎದ್ದೇಳಿದರು. ಇವತ್ತು ನಮ್ಮ ಅರಿಕೆ ಏನಾಗಿದೆ? ದೇವರೇ ನನ್ನ ಮಕ್ಕಳನ್ನು ಸೇವೆಗೆ ನಾನು ಒಪ್ಪಿಸ್ತೇನೆ, ಈಗ ನಿನ್ನ ರಾಜ್ಯವನ್ನು ಕಟ್ಟಲಿಕ್ಕೆ ನಾನು ಕೈಯನ್ನು ಬಿಚ್ಚುತ್ತೇನೆ ಎಂಬುದಾಗಿ ಇಂಥ ಅರಿಕೆಗಳನ್ನು ನಾವು ಮಾಡಿಕೊಳ್ಳುವುದಾದರೆ ನಿಜವಾಗಲೂ ಕೂಡ ದೇವರ ರಾಜ್ಯ ಅಭಿವೃದ್ಧಿ ಆಗುತ್ತೆ, ಸುವಾರ್ತೆ ಅಭಿವೃದ್ಧಿ ಆಗುತ್ತೆ. ಅನೇಕರು ಕೂಡ ದೇವರ ಸೇವಕರು, ಅನೇಕರು ಕೂಡ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಎದ್ದೇಳುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ಇನ್ನು ಮೇಲೆ ನನಗೆ ಸರಿ ಮಾಡಿದ್ರೆ ಇಷ್ಟು ವಾರ ಬರ್ತೇನೆ, ನನಗೆ ಸರಿ ಮಾಡಿದ್ರೆ ಊಟ ಹಾಕಿಸ್ತೇನೆ, ನನಗೆ ಸರಿ ಮಾಡಿದ್ರೆ ಅದು ಮಾಡ್ತೇನೆ ಇದು ಮಾಡ್ತೇನೆ ಅದನ್ನು ನಿಲ್ಲಿಸಿ ಇನ್ನು ಮೇಲೆ ಇಂಥ ಅರಿಕೆಗಳನ್ನು ಮಾಡಿಕೊಳ್ಳಿ. ದೇವರ ರಾಜ್ಯ ಕಟ್ಟಲ್ಪಡುತ್ತದೆ. ಅನೇಕರು ಕೂಡ ದೇವರ ಸ್ವಾರ್ಥಿಗಾಗಿ ಎದ್ದೇಳುವಂಥವರಾಗಿದ್ದಾರೆ. ಕೆಲವರೆಲ್ಲ ಬರೀ ಪ್ರಾರ್ಥನೆ ಮಾಡ್ತಾ ಇರ್ತೀರಾ, ಬರೀ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಅರಿಕೆ ಪ್ರಾರ್ಥನೆ ಮಾಡಿ. ಇನ್ನು ಮೇಲೆ ನಮ್ಮ ಪ್ರಾರ್ಥನೆಯಲ್ಲಿ ಸ್ವಲ್ಪ ಬದಲಾವಣೆ ಇರಲಿ. ನೋಡಿ, ಯಾರೆಲ್ಲ ಅರಿಕೆ ಮಾಡಿಕೊಂಡಿದ್ದಾರೆ ಅವರಿಗೆ ದೇವರ ಉತ್ತರವನ್ನು ಕೊಟ್ಟಿದ್ದಾನಾ ಇಲ್ವಾ? ಆಮೇನ್.
ಅನ್ನೋಳು ಎಷ್ಟೋ ದಿನ ಪ್ರಾರ್ಥನೆ ಮಾಡಿರ್ಬೋದು, ದೇವರೇ ನನಗೆ ಮಕ್ಕಳಿಲ್ಲ, ಮಕ್ಕಳು ಬೇಕು ದೇವರೇ, ಮಕ್ಕಳು ಬೇಕು ದೇವರೇ ಎಂಬುದು ಎಷ್ಟೋ ದಿನ ಪ್ರಾರ್ಥನೆ ಮಾಡಿರ್ಬೋದು. ಆದರೆ ಒಂದು ದಿನ ದೇವರ ಆಲಯದಲ್ಲಿ ಬಂದು ದೇವರೇ ನನಗೆ ಮಗು ಕೊಟ್ಟರೆ ನಿನ್ನ ಸೇವೆಗೆ ಕೊಡ್ತೀನಿ ಎಂಬುದು ಯಾವಾಗ ಹೇಳಿದ್ರು ಆವಾಗಲೇ ಉತ್ತರ ಸಿಗ್ತಾ ಇದೆ. ಅಂದರೆ ಇದರರ್ಥ ದೇವರು ಏನು ಮಾಡಿ ನೋಡ್ತಾ ಇದ್ರಂದ್ರೆ, ದೇವರು ಏನಾದರೂ ನಮಗೆ ಮಾಡಿದಾಗ ಅದರಿಂದ ದೇವರ ರಾಜ್ಯಕ್ಕೆ ಏನಾದರೂ ಲಾಭ ಇರಬೇಕು. ಅಂಥ ಪ್ರಾರ್ಥನೆಗಳಿಗೆ ದೇವರು ಉತ್ತರವನ್ನು ಬೇಗನೆ ಕೊಡುವವನಾಗಿದ್ದಾನೆಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹಾಗಾದರೆ ನಾವು ಒಪ್ಪಿಕೊಂಡ ಅರಿಕೆಗಳಿಗೆ ಬೇಗನೆ ಉತ್ತರವನ್ನು ನಾವು ಹೊಂದಲಿಕ್ಕಾಗಿ ನಾವು ಅರಿಕೆಗಳನ್ನು ಸಲ್ಲಿಸಬೇಕಾಗಿದೆ. ಇವತ್ತು ಎಷ್ಟೋ ಜನ ಅರಿಕೆಗಳನ್ನು ಸಲ್ಲಿಸುವುದಿಲ್ಲ. ಅದಕ್ಕೆ ಕೀರ್ತನೆ 50ನೇ ಅಧ್ಯಾಯ 14ನೇ ವಚನ, 76ನೇ ಅಧ್ಯಾಯ 11ನೇ ವಚನ, 56ನೇ ಅಧ್ಯಾಯ 13ನೇ ವಚನ, ಪ್ರಸಂಗಿನ 5ನೇ ಅಧ್ಯಾಯ 4ನೇ ವಚನ, ಈ ಎಲ್ಲ ವಾಕ್ಯಗಳು ಹೇಳ್ತವೆ, ಆತನಿಗೆ ಒತ್ತ ಅರಿಕೆಗಳನ್ನ ಸಲ್ಲಿಸಿರಿ. ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ. ಮಾಡಿದ ಅರಿಕೆಗಳನ್ನು ನೀವು ಏನೆಲ್ಲ ದೇವರ ಮುಂದೆ ಅರಿಕೆ ಮಾಡಿಕೊಂಡಿದ್ರಲ್ಲ, ಮೊಕ್ಕುಬಡಿ చేసుకున్నారు కదా, ಅರಿಕೆ ಮಾಡಿಕೊಂಡಿದ್ರಲ್ಲ, ಪರಾತ್ಪರನಿಗೆ ಸಲ್ಲಿಸಿರಿ. ಅದನ್ನು ನಿಲ್ಲಿಸಬೇಡಿ, ತಡ ಮಾಡಬೇಡಿ, ಮಾಡದ ಹಾಗೆ ಇರಬೇಡ್ರಿ, ಅದನ್ನು ಸಲ್ಲಿಸಿರಿ. ಅದಕ್ಕೋಸ್ಕರ ದೇವರು ಕಾಯ್ತಾ ಇದ್ದಾನೆ. ನಿನ್ನ ಒಂದು ಅರಿಕೆಗೋಸ್ಕರ ದೇವರು ಕಾಯ್ತಾ ಇದ್ದಾನೆ. ದೇವರನ್ನ ಕಾಯಿಸಬೇಡಿ, ದೇವರನ್ನ ತಡ ಮಾಡಿಸಬೇಡಿ. ನೀನು ಒಪ್ಪಿಕೊಂಡ ಅರಿಕೆಯನ್ನ ದೇವರಿಗೆ ಸಲ್ಲಿಸಿರಿ. ಇವತ್ತು ಎಷ್ಟು ಜನ ಸಭೆಯಲ್ಲಿ ಒಪ್ಪಿಕೊಂಡ ಅರಿಕೆಗಳನ್ನು ಸಲ್ಲಿಸ್ತಾ ಇದ್ದೇವೆ? ಎಷ್ಟು ಜನ ಒಪ್ಪಿಕೊಂಡಂತ ಅರಿಕೆಗಳನ್ನ ಸಲ್ಲಿಸದೆ ಇನ್ನೂ ಕಾಯ್ತಾ ಇದ್ದೇವೆ? ಅದು ನಮ್ಮ ಜೀವನದಲ್ಲಿ ಒಳ್ಳೆಯದಲ್ಲ. ಅದು ನಮ್ಮ ಜೀವಿತದಲ್ಲಿ ಬರುವ ದೇವರಿಂದ ಬರುವ ಆಶೀರ್ವಾದಕ್ಕೆ ಅಡ್ಡಿಯಾಗಿರುತ್ತದೆ. ಹಾಗಾಗಿ ನಾವು ಏನಾದರೂ ದೇವರ ಮುಂದೆ ಅರಿಕೆ ಮಾಡಿಕೊಂಡಿರೋದಾದರೆ ಅದನ್ನು ಸಲ್ಲಿಸಬೇಕಾಗಿದೆ. ಯಾವಾಗ ಸಲ್ಲಿಸಬೇಕು? ಬೇಗನೆ, ಅತಿ ಬೇಗನೆ, ತ್ವರೆಯಾಗಿ. ಪ್ರಸಂಗಿ 5ನೇ ಅಧ್ಯಾಯ 4ನೇ ವಚನ. ನಾವು ಅನೇಕ ಸಾರಿ ಅರಿಕೆ ಮಾಡಿಕೊಳ್ತೇವೆ, ನೋಡೋಣ, ಈ ವರ್ಷ ನೋಡೋಣ, ಮುಂದಿನ ವರ್ಷ ನೋಡೋಣ, ಆವಾಗ ನೋಡೋಣ ಎಂಬುದಾಗಿ ನಾವು ಹೇಳ್ತೇವೆ. ಆದರೆ ಬೈಬಲ್ ಏನು ಹೇಳ್ತದೆ? ನೀನು ದೇವರಿಗೆ ಹರಿಕೆಯನ್ನು ಕಟ್ಟಿದರೆ, ನೀನು ದೇವರಿಗೆ ಅರಿಕೆ ಕಟ್ಟಿದ್ರೆ ಅದನ್ನು ತೀರಿಸಲು ತಡ ಮಾಡಬೇಡ. ನೀನು ದೇವರಿಗೂ ಅರಿಕೆ ಒಪ್ಕೊಂಡ್ರೆ ಅದನ್ನು ತೀರ್ಸಕ್ಕೆ ತಡ ಮಾಡಬೇಡ, ಆದಷ್ಟು ಬೇಗನೆ ನೀನು ಮಾಡಬೇಕು. ಯಾಕೆ ತಡ ಮಾಡಬಾರ್ದು ಅಂತ ವಾಕ್ಯ ಹೇಳುತ್ತೆ ಗೊತ್ತಾ? ದೇವರಿಂದ ಬರುವಂಥ ಆಶೀರ್ವಾದಕ್ಕೆ ಅದು ಅಡ್ಡಿಯಾಗಿರುತ್ತದೆ. ದೇವರು ಕಾಯ್ತಾ ಇರ್ತಾನೆ, ದೇವರನ್ನು ಕಾಯಿಸಬಾರ್ದು. ಯಾರನ್ನಾದ್ರೂ ದೊಡ್ಡ ವ್ಯಕ್ತಿಯನ್ನು ಕಾಯಿಸಿದ್ರೆ ನಮಗೆ ಒಳ್ಳೇದಾ? ಅದು ನಮಗೆ ನಾಚಿಕೆ ತರುವಂಥ ಕಾರ್ಯ. ಅವ್ರು ಒಂದ್ಸಾರಿ ಹೇಳಿದೆ, ಏನಪ್ಪ ನಾನು ಮೊದಲು ನಿನಗೋಸ್ಕರ ಕಾಯ್ತಾ ಇದ್ದೇನೆ, ನೀನು ಮಾಡ್ತೀನಿ ಅಂತ ಹೇಳಿದಿಲ್ಲ, ಅದಕ್ಕೋಸ್ಕರ ನಿನಗೋಸ್ಕರ ಕಾಯ್ತಾ ಇದ್ದೀನಿ, ನಾನೇ ಬಂದಿದ್ದೆ, ನೀನು ಬಂದಿಲ್ಲ ಅಂತೇಳಿ ಅವ್ರು ಒಂದ್ಸಾರಿ ಹೇಳಿದ್ರೆ ನಮಗೇನಾಗುತ್ತೆ? ಅದು ನಾಚಿಕೆ ಆದಂಥ ವಿಷಯ ಅಲ್ವಾ? ಹೌದಲ್ಲಪ್ಪ, ಅವರೇ ಬಂದು ಕಾಯಿಲತ್ತಾರ, ನಾನು ಇನ್ನೂ ಅವ್ರಿಗಿಂತ ಮುಂಚೆ ಬಂದು ಮಾಡಿಲ್ಲ ಅಲ್ಲ. ಬೈಬಲ್ ಅದನ್ನೇ ಹೇಳ್ತದೆ. ನೀನು ಅರಿಕೆ ಕಟ್ಟಿಕೊಂಡ್ರೆ, ಅರಿಕೆ ಮಾಡಿದ್ರೆ ಅದನ್ನು ತೀರಿಸಲು ತಡ ಮಾಡಬೇಡ. ಒಂದು ವೇಳೆ ನೀನು ತೀರ್ಸಕ್ಕಾಗಲ್ವಾ? ಒಂದು ವೇಳೆ ಅರಿಕೆ ಕಟ್ಕೊಂಡ್ರೆ ಅದನ್ನು ತೀರ್ಸಕ್ಕಾಗಲ್ವಾ? ಬೈಬಲ್ ಸ್ಪಷ್ಟವಾಗಿ ಕೆಳಗಡೆ ಹೇಳ್ತದೆ, ನೀನು ಅರಿಕೆ ಮಾಡಿಕೊಳ್ಳದೆ ಇರೋದು ಒಳ್ಳೆಯದು. ಒಂದು ವೇಳೆ ಯಾರಾದರೂ ಸಭೆಯಲ್ಲಿ ಅರಿಕೆ ಮಾಡ್ಕೊಂಡಿದ್ದೀವ, ದೇವರೇ ನನಗೆ ಇದು ಮಾಡಿದ್ರೆ ಇದನ್ನು ಮಾಡ್ತೇನೆ, ದೇವರು ನನಗೆ ಈ ರೀತಿಯಲ್ಲಿ ಮಾಡಿದ್ರೆ ಇದನ್ನು ಮಾಡ್ತೇನೆ ಎಂಬುದು ಅರಿಕೆ ಮಾಡ್ಕೊಂಡಿದ್ದೀವ, ಅದನ್ನು ಬೇಗನೆ ತೀರಿಸಬೇಕು. ಇಲ್ಲವಾದರೆ ನಮ್ಮ ಆಶೀರ್ವಾದಕ್ಕೆ ಅದು ಅಡ್ಡಿಯಾಗಿರ್ತದೆ. ಫಸ್ಟ್ ಹಾಗಾದ್ರೆ ಎಲ್ಲಿ ಸಲ್ಲಿಸಬೇಕು ನನ್ನ ಅರಿಕೆಗಳನ್ನು? ನಾನು ಒತ್ತುಕೊಂಡಿದ್ದೇನೆ, ನಾನು ಅರಿಕೆ ಮಾಡಿಕೊಂಡಿದ್ದೇನೆ, ಎಲ್ಲಿ ಬಂದು ಸಲ್ಲಿಸಬೇಕು? 116ನೇ ಕೀರ್ತನೆ 14ನೇ ವಚನ, 19ನೇ ವಚನ, 22ನೇ ಕೀರ್ತನೆ 25ನೇ ವಚನ. ಎರಡು ವಾಕ್ಯಗಳು ಹೇಳ್ತದೆ, ದೇವ ಸಭೆಯ ಜನರ ಮಧ್ಯದಲ್ಲಿ ಅದನ್ನು ಸಲ್ಲಿಸಬೇಕು. ಆತನಿಗೆ 10 ಹರಿಕೆಗಳನ್ನು ಆತನು ಎಲ್ಲಾ ಜನರ ಮುಂದೆ ಸಲ್ಲಿಸುವೆನು. ಎಲ್ಲಿ ಸಲ್ಲಿಸಬೇಕು? ಎಲ್ಲಾ ಜನರ ಮುಂದೆ. ಹೇಳಿ ಜೋರಾಗಿ, ಎಲ್ಲಾ ಜನರ ಮುಂದೆ ಸಲ್ಲಿಸುವೆನು. ಎಲ್ಲಾ ಸಭೆಯ ಮಕ್ಕಳ ಮುಂದೆ, ಸಭೆಯ ಜನರ ಮುಂದೆ ಸಲ್ಲಿಸಬೇಕಾಗಿದೆ. ಎಲ್ಲಿರ್ತಾರೆ ಎಲ್ಲ ಜನರು? ಎಲ್ಲಿರ್ತಾರೆ? ಎಲ್ಲ ದೇವ್ರ ಮಕ್ಕಳು ಎಲ್ಲಿರ್ತಾರೆ? ಆಲಯದಲ್ಲಿ ಇರ್ತಾರಲ್ವಾ? ಇವತ್ತೆಲ್ಲ ಕೂಡಿ ಬಂದಿದ್ದೀವಿ, ಎಲ್ಲ ಮಕ್ಕಳು ಎಲ್ಲಿದ್ದಾರೆ ಈಗ? ಆಲಯ. ಇದರ ಅರ್ಥ ದೇವ ಮಕ್ಕಳ ಮಧ್ಯದಲ್ಲಿ ಸಾಕ್ಷಿಯಾಗಿ ದೇವರ ಆಲಯದಲ್ಲಿ ಏನ್ ಮಾಡ್ರಿ? ಅದನ್ನ ಸಲ್ಲಿಸಿರಿ. ಆಮೇನ್. ಒತ್ತುಕೊಂಡ ಅರಿಕೆಯನ್ನು ಎಲ್ಲೋ ಒಂದು ಕಡೆ ಕೊಟ್ಟು ಬರೋದಲ್ಲ, ಒತ್ತುಕೊಂಡ ಅರಿಕೆಯನ್ನು ಸಭೆಯ ಮಕ್ಕಳ ಜನರ ಸಭೆಯಲ್ಲಿ ಅದನ್ನ ಕೊಡಬೇಕಾಗಿದೆ. ನನ್ನ ಅರಿಕೆ ನಿನಗೆ ಮಹಿಮೆಯನ್ನು ತರುವಂಥದ್ದಾಗಿರಲಿ. ನನ್ನ ಅರಿಕೆ ನಿನ್ನ ಪರಲೋಕ ರಾಜ್ಯವನ್ನು ಕಟ್ಟುವಂಥದ್ದಾಗಿರಬೇಕು. ನನ್ನ ಅರಿಕೆ ಅದು ಸೇವೆಗಾಗಿರಬೇಕು. ನನ್ನ ಅರಿಕೆ ಸುವಾರ್ತೆ ಸಾರಲಿಕ್ಕೆ ಅಭಿವೃದ್ಧಿಕರವಾಗಿರಬೇಕು. ನನ್ನ ಅರಿಕೆ ನಿನಗೆ ಪ್ರಯೋಜನಕರವಾಗಿರಬೇಕು. ನನ್ನ ಅರಿಕೆ ಸ್ವಾಮಿ ಅದು ನಿನ್ನ ರಾಜ್ಯಕ್ಕೆ ಲಾಭದಾಯಕವಾಗಿರಬೇಕು ಸ್ವಾಮಿ.
ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ವಂದನೆ, ವಂದನೆ, ವಂದನೆ ಸ್ವಾಮಿ. ಇರುವ ಸ್ಥಳದಲ್ಲಿ ಕರ್ತನಿಗಿಡೋಣ. ಯಾರಾದರೂ ಅರಿಕೆ ಮಾಡಿ ತೀರಿಸಲಾರದೆ ನೀವು ಮರೆತೋಗಿರುವುದಾದರೆ ಇವತ್ತು ನೆನಪು ಮಾಡಿಕೊಳ್ಳೋಣ. ಆದ್ದರಿಂದ ದೇವರು ತಿರುಗಿ ನಿಮ್ಮನ್ನು ಮೇಲೆ ಎತ್ತುವನಾಗಿದ್ದಾನೆ, ತಿರುಗಿ ಮೇಲೆ ನಿಮ್ಮನ್ನು ಅಭಿವೃದ್ಧಿ ಪಡಿಸುವರಾಗಿದ್ದಾನೆ. ಇವತ್ತು ಯಾವುದೇ ಸಮಸ್ಯೆಯಲ್ಲಿ ನಾವಿರಬಹುದು, ನಿಮ್ಮ ಕುಟುಂಬದ ಸಮಸ್ಯೆಯಲ್ಲಿ ಇರಬಹುದು, ಕೆಲಸದ ಸಮಸ್ಯೆಯಲ್ಲಿ ನೀವು ಇರಬಹುದು, ಆರೋಗ್ಯದ ಸಮಸ್ಯೆಯಲ್ಲಿ ಇರಬಹುದು. ನೋಡಿ, ಅವರು ಯಾವ್ಯಾವ ಸಮಸ್ಯೆಯಲ್ಲಿದ್ದಾರೆ ನೋಡಿ. ಯಾಕೊಬ್ಬನು ಕಷ್ಟದಲ್ಲಿದ್ದಾನೆ, ಹನ್ನಳು ಅವಮಾನದಲ್ಲಿದ್ದಾಳೆ. ಯೆಫ್ತಹನು ತನ್ನ ಕೆಲಸದಲ್ಲಿ ಜಯ ಸಿಗದಕ್ಕಾಗಿ ನಿರಾಸೆಯಲ್ಲಿದ್ದಾನೆ. ಅಂಥ ಸಮಯದಲ್ಲಿ ಅವರು ಅರಿಕೆಗಳನ್ನು ಮಾಡಿಕೊಂಡ್ರು, ಅದಕ್ಕೆ ದೇವರ ಉತ್ತರ ಕೊಟ್ಟರು. ಮತ್ತು ದೇವರ ಸಮ್ಮುಖದಲ್ಲಿ ನಾವು ಅರಿಕೆ ಮಾಡಿಕೊಳ್ಳುವಾಗ ಅದನ್ನು ತೀರಿಸುವರಾಗಿರೋಣ. ದೇವರಿಗೆ ಮೆಚ್ಚುಗೆಯಾದಂಥ ಅರಿಕೆಗಳನ್ನು ನಾವು ಮಾಡಿಕೊಳ್ಳುವರಾಗಿರೋಣ. ಸೊ ಯಾರೆಲ್ಲ ಆಲಯದಲ್ಲಿ ಅರಿಕೆ ಮಾಡಿಕೊಂಡಿದ್ರಲ್ವ, ಖಂಡಿತ ದೇವರು ನಮ್ಮ ಜೀವನದಲ್ಲಿ ನೆರವೇರಿಸುವನಾಗಿದ್ದಾನೆ. ಹಾಲೆಲೂಯ. ಹನ್ನಳು ಆಲಯದಲ್ಲಿ ಮಾಡಿಕೊಂಡು ಅರಿಕೆ ನೆರವೇರಿಸಿದ ದೇವರು ಇವತ್ತು ನಿಮ್ಮ ಜೀವನದಲ್ಲಿ ಕೂಡ ಕರ್ತ ನೆರವೇರಿಸಲು ಶಕ್ತನಾಗಿದ್ದಾನೆ.